ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಜೂನಿಯರ್ ಕಾಲೇಜು ಸುವರ್ಣ ಮಹೋತ್ಸವ ಯಶಸ್ಸಿಗೆ ಸಹಕಾರ ನೀಡಿದ್ದಕ್ಕೆ ಸಿಡಿಸಿ ಕೃತಜ್ಞತೆ. ಶಾಸಕರ ಸಹಕಾರ ಕುರಿತು ಇಂದೂ ಧರ್ ಮತ್ತು ಸತ್ಯನಾರಾಯಣ್ ಮಾತು. ಜನವರಿ 11 ಮತ್ತು 12ರಂದು ಚಿಕ್ಕಯ್ಯ ದೊಡ್ಡಯ್ಯ ಧಾರ್ಮಿಕ ಕಾರ್ಯಕ್ರಮ ಕುರಿತು ನವೀನ್ ಜೋಯ್ಸ್ ಮತ್ತು ಹೆಬ್ಬೈಲು ಕುರುಗಳಿಂದ ಮಾಹಿತಿ. ಜನವರಿ 10ರಂದು ಗಾಂಧಿ ಮೈದಾನ. ಜನವರಿ 17ರಂದು ಸಂತೆ ಮಾರ್ಕೆಟ್ ಮೈದಾನದಲ್ಲಿ ಬೃಹತ್ ಹಿಂದೂ ಸಂಗಮ ಕಾರ್ಯಕ್ರಮ. ಈಗ ಸುದ್ದಿಯ ವಿವರ. ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಯಶಸ್ವಿಯಾಗಿ ನಡೆದಿದೆ. ಶಾಸಕರ ಮಾರ್ಗದರ್ಶನ ಹಾಗೂ ಎಲ್ಲರ ಸಹಕಾರದಿಂದ ಸುವರ್ಣ ಸಂಭ್ರಮ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಯಿತು ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದುಧರ್ ಬೇಸೂರು ತಿಳಿಸಿದರು. ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗುರುವಾರ ಕಾಲೇಜು ಅಭಿವೃದ್ಧಿ ಸಮಿತಿ ವತಿಯಿಂದ ಸುವರ್ಣ ಸಂಭ್ರಮ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ಕೃತಜ್ಞತಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಪ್ರಾಚಾರ್ಯ KC ಸತ್ಯನಾರಾಯಣ್ ಮಾತನಾಡಿದರು. ಗೋಷ್ಠಿಯಲ್ಲಿ ಉಮೇಶ್ ಸೊರನಗದ್ದೆ, ಲೋಕೇಶ್, ಭವ್ಯ ಕೃಷ್ಣಮೂರ್ತಿ, ಬಸವರಾಜ್ ಇನ್ನಿತರರು ಹಾಜರಿದ್ದರು. ಜೂನಿಯರ್ ಕಾಲೇಜ್ 50 ವರ್ಷದ ಸುವರ್ಣ ಸಂಭ್ರಮವನ್ನು ತುಂಬಾ ವಿಜೃಂಭಣೆಯಿಂದ ಕರ್ನಾಟಕದಲ್ಲಿ, ಅದು ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಒಂದು ಯಾವ ರೀತಿ ಒಂದು 50 ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿರ್ತಕ್ಕಂಥ ಸಾಗರದ ನನ್ನ ಇವತ್ತಿನ ಈ ಕಾಲೇಜಿನ ಇರ್ತಕ್ಕಂಥ ಪ್ರಿನ್ಸಿಪಾಲರಾಗಿರ್ತಕ್ಕಂಥ ಸತ್ಯನಾರಾಯಣ ಅವರೇ, ನನ್ನ CBCಯ ನಿರ್ದೇಶಕರಾಗಿರ್ತಕ್ಕಂಥ ಉಮೇಶ್ ಅವರೇ, ಲೋಕೇಶ್ ಅವರೇ, ಬಸವರಾಜ್ ಅವರೇ, ಭವ್ಯ ಕೃಷ್ಣಮೂರ್ತಿ ಅವರೇ, ಸಲೀಂ ಅವರೇ, ಹಾಗೂ ಆಲ್ ಲೆಕ್ಚರ್ಸ್. ಯಾಕೆಂದ್ರೆ ಲೆಕ್ಚರ್ಸ್ ಅಂತ ಹೇಳಿದ್ರೆ ಈ ಒಂದು 56 ಜನರದ್ದು ಟೀಮ್ ಅದು ಹೆಂಗ್ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಹೇಳ್ಬಾರ್ದು. ಆ ರೀತಿ ಕೆಲಸ ಮಾಡಿರ್ತಕ್ಕಂಥ ಇಡೀ ಲೆಕ್ಚರ್ಸ್, ಕ್ಲರ್ಕ್ಸ್ ಎಲ್ಲ, ಅದಕ್ಕೂ ಎಲ್ಲದಕ್ಕಿಂತ ವಿಶೇಷವಾಗಿ ನಾನು ಮಾಧ್ಯಮವನ್ನ ಸ್ವಾಗತಿಸ್ತಾ ಇದ್ದೀನಿ. ಯಾಕೆಂದ್ರೆ ಕೇವಲ 18 ದಿವಸದಲ್ಲಿ ಮಾಧ್ಯಮದ ಮುಖಾಂತರ ಇವತ್ತು ಇಡೀ ಜಿಲ್ಲೆಯನ್ನ ಮುಟ್ಟಿ ನಮ್ಮ ಸಂಭ್ರಮ ಇವತ್ತು ಇಡೀ ಜಿಲ್ಲೆ ಒಳಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸೋದಕ್ಕೆ ಮೊಟ್ಟ ಮೊದಲ ಕಾರ್ಯಕ್ರಮ ಮಾಧ್ಯಮ ಎಲ್ಲ ನಿಮ್ಮೆಲ್ಲ ಸ್ನೇಹಿತರು ಅಂತೇಳಿ ಈ ವಿಷಯದಲ್ಲಿ ತುಂಬಾ ಧನ್ಯವಾದ. ಯಾಕೆಂದ್ರೆ ನೀವು ಒಂದು ಮಾತು ಹೇಳಿದ್ರಿ, ನಮಗೆ ಟೈಮ್ ಇರಲಿಲ್ಲ. ನಮ್ಮ ಸನ್ಮಾನ್ಯ ಗೋಪಾಲ್ ಕೃಷ್ಣ ಬೇಳೂರವರ ಅಧ್ಯಕ್ಷತೆ ವಿಶೇಷವಾಗಿ ಅವರು ನಮಗೆ ಟೈಮ್ ಕೊಟ್ಟಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಟೈಮ್ ಆಯ್ತು. ಆದ್ರೂ ಕೂಡ ಅವರು ಹೇಳಿದ್ರು, ನೀವು ಹೆದರಬೇಡ್ರಿ, ನೀವು 15-20 ದಿವಸದಲ್ಲಿ ಆ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸುವಂತ ನಾನು ಬೆನ್ನಿ ನಿಲ್ತೀನಿ, ನಾನು ಈ ಕಾರ್ಯಕ್ರಮ ಯಶಸ್ಸುಗೊಳಿಸ್ತೀನಿ, ಇಡೀ ಸಾಗರದ ಜನತೆ ಇದನ್ನು ಖುಷಿ ಪಡಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಸನ್ಮಾನ್ಯ ಗೋಪಾಲ್ ಕೃಷ್ಣ ಬೇಳೂರವರು ನಮ್ಮ ಶಾಸಕರು ನಮ್ಗೆ ಇಡೀ ಬೆನ್ನಿ ನಿಂತರು, ಇಡೀ ನಾವು ಹೇಳಿದ್ದಕ್ಕೆ ನಾವು ಫುಲ್ ಸಪೋರ್ಟ್ ಆಗಿದ್ರು. ನಾವು ಏನು ನಿರೀಕ್ಷೆಯನ್ನ ಮಾಡಿದ್ವಿ ಮೀರಿ ನಮ್ಮ ಕಾರ್ಯಕ್ರಮ ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ ನಾವು ನಮ್ಮ ಅರ್ಜಿಯನ್ನು ಕೊಟ್ಟಿದ್ವಿ. ನಮ್ಮ ಕಾಲೇಜಲ್ಲಿ ಈ ತರ ತೊಂದರೆಗಳಿದ್ದಾವೆ, ಅದನ್ನು ಸರಿಪಡಿಸ್ಬೇಕು ಅಂತ ಕೇಳಿದ್ವಿ. ಅವರು ಕೂಡ 40 ಲಕ್ಷದ್ದು ಲ್ಯಾಬ್ ಅನ್ನ ಈಗ ಆಲ್ರೆಡಿ ನಾವು ಅರ್ಜಿ ಕೊಟ್ಟಿದ್ವಿ. ಅದ್ರ ಪ್ರಕಾರ ಆಡಿಟೋರಿಯಂ ಕೇಳಿದ್ವಿ, ಬಟ್ ಲ್ಯಾಬ್ಗಳನ್ನು ಕೇಳಿದ್ವಿ ನಾವು. ಅವರಿಗೆ ಏನು ಮಾಡಿದ್ದಾರೆ, ಲ್ಯಾಬಿಗೆ ಒತ್ತು ಕೊಟ್ಟಿದ್ದಾರೆ. ಅದು ಈಗ ಗೌರ್ಮೆಂಟಿಗೆ ಮಾಡಿ ಕೊನೆ ಡೈರೆಕ್ಟರ್ಗಳು ನಮ್ಮ ಪ್ರಿನ್ಸಿಪಾಲ್ ಅವರಿಗೆ ಮಾತಾಡಿದ್ದಾರೆ, ನಿಮ್ಗೆ ಏನು ಲ್ಯಾಬ್ ಬೇಕು, ಯಾವ ಥರ ಬೇಕು ಅಂತಲೂ ಕೂಡ ಅವ್ರು ಮಾತಾಡಿದ್ದಾರೆ. ಹಾಗಾಗಿ ಅದು ಸದ್ಯದಲ್ಲಿ ಆಗುತ್ತೆ ಅನ್ನೋ ಭರವಸೆ ಇಟ್ಕೊಂಡಿದ್ವಿ. ಮತ್ತೆ ಸುಮಾರು ಜನ ದಾನಿಗಳು ನಮಗೆ ಸುಮಾರು ಒಬ್ಬರು ಒಂದು 6 ಕಂಪ್ಯೂಟರನ್ನು ಕೊಡ್ತೀನಿ ಅಂತ ಡೊನೇಟ್ ಮಾಡಿದ್ದಾರೆ. ಮತ್ತೆ ಒಂದು 4 ಮತ್ತೊಬ್ಬರು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಸಿಗಂದೂರು ಕಾಲೇಜಿನ ಕೃಷ್ಣಮೂರ್ತಿ ಅಧ್ಯಕ್ಷ ಇದ್ದಾರಲ್ಲ, ಅವ್ರು ಕೂಡ 2 ಕಂಪ್ಯೂಟರ್ ನಾನು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಮತ್ತು 2 ಬೇಕಾದ್ರೆ ಕೇಳಿ ಅಂತಲೂ ಹೇಳೋಗಿದ್ದಾರೆ. ಆಮೇಲೆ ನಮ್ಮ ಸುಮಾರು ಜನ ಒಂದು 14 ಅದೇ 6 ಕಂಪ್ಯೂಟರ್, ಬಾಳೆಗುಂಡಿ ಸುರೇಶ್ ಅವರು 6 ಕಂಪ್ಯೂಟರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಹೋಂಡಾ ಶೋರೂಮ್ನವ್ರು 1 ಕಂಪ್ಯೂಟರ್ ಕೊಟ್ಟೇ ಹೋಗಿದ್ದಾರೆ ಮೊನ್ನೆ ಬಂದು. ಆಮೇಲೆ ನಗರಸಭೆಯಿಂದಲೂ ಕೂಡ ನಾವು 3 ಲಕ್ಷ ರೂಪಾಯಿನ MLA ಕೊಡಿಸಿದ್ದಾರೆ, ಅದು 3 ಲಕ್ಷ ಬಂದಿದೆ. ಆಮೇಲೆ ನಮಗೆ ಲ್ಯಾಬಿಂದ ತುಂಬ ಕೊರತೆ ಇದೆ, ಯಾಕೆಂದರೆ ಸೈನ್ಸ್ ಮಕ್ಕಳು ಭಾಳ ಜನ ಇರೋದ್ರಿಂದ ಲ್ಯಾಬಿನ ಕೊರತೆ ಭಾಳ ಇದೆ. ಹಾಗಾಗಿ ನಾವು ಲ್ಯಾಬಿಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀವಿ. ನಮ್ಮ ಅಧಿಕಾರ ಇನ್ನು 2 ವರ್ಷ ಇದೆ. ನಮ್ಮನ್ನು ಸಾಹೇಬ್ರು ಇಟ್ಕೊಂಡ್ರೆ ನಾವು ಇಲ್ಲಿ ಇರ್ತೀವಿ, ಇಲ್ಲ ಅಂದರೆ ಎಲ್ಲ ನಾವು ಖುಷಿಯಿಂದ ಮತ್ತೊಬ್ಬರಿಗೆ ಅವಕಾಶ ಮಾಡ್ಕೊಡೋಕೆ ನಾವು ರೆಡಿ ಇದ್ವಿ. ಹಾಗಾಗಿ ನಮಗೇನಪ್ಪ ಅಂದರೆ ಕಾಲೇಜ್ ಅಭಿವೃದ್ಧಿ ಆಗಬೇಕು, ಕಾಲೇಜಿಗೆ ಒಳ್ಳೇದಾಗಬೇಕು ಅಂತೇಳಿ ನಾವು ಅದಕ್ಕೆ ನಾವು 5 ಜನ ಜೊತೆಗೆ ನಮ್ಮ ಪ್ರಿನ್ಸಿಪಾಲ್ ಮತ್ತು ಇಡೀ ಅವ್ರ ಟೀಮ್, ನಾನು ಎಲ್ಲ ಹೆಸರುಗಳಕ್ಕೆ ಹೋದ್ರೆ ತುಂಬ ಜನ
ಲೆಕ್ಚರ್ಸ್ ಇದ್ದಾರೆ. ಅವ್ರು ಹೆಂಗೆ ನಮಗೆ ಬೆನ್ನಿ ನಿಂತರು ಅಂದರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ. ಲೋಕೇಶ್ ಅವರೇ, ನಮ್ಮನ್ನೆಲ್ಲ ಕರೆದಿರೋದು ನಾವೊಂದು ಅಪರೂಪದ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಭಾಳ ಹೆಮ್ಮೆ ಅನಿಸುವಂಥ ಒಂದು ಕಾರ್ಯಕ್ರಮ ಅದು. ನಾನು ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿ ಉಪನ್ಯಾಸಕರಾಗಿ ಪ್ರಾಚಾರ್ಯನಾಗಿ ಈ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಹೆಮ್ಮೆ ಆಗಿತ್ತು. ಇದಕ್ಕೆ ನಮಗೆ ತುಂಬ ಒಂದು ಸಪೋರ್ಟ್ ಕೊಟ್ಟಿದ್ದು ಅಂದರೆ ನಮ್ಮ MLA ಅವರು. ಅವರ ಒಂದು ಸಹಕಾರ ಇಲ್ಲದೆ ಹೋದರೆ ಇಷ್ಟು ದಾಗ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಆರ್ಥಿಕ ಸಹಾಯ ತುಂಬ ಬಂದಿರೋದು ಅವರಿಂದ ಬಂದಿದೆ ಮತ್ತು ಕೊಡಿಸಿದ್ದಾರೆ. ಮತ್ತು ಸರ್ಕಾರ ನಿಮ್ಗೆ ಗೊತ್ತಿರೋ ಹಾಗೆ ನಮಗೆ ಈಗ ದುಡ್ಡು ಬಂದಿದೆ ಹಾಗೆ ಭಾಳ ಮುಖ್ಯವಾಗಿ ಅಂತಂದರೆ ನಮಗೆ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬಂದಿಲ್ಲ. 50 ಲಕ್ಷ ರೂಪಾಯಿ ಬಂದಿದೆ. ಅದು ಎಲ್ಲ ಕಡೆಗೂ ಏನಾಯ್ತು ಅಂದರೆ ಫಂಕ್ಷನಿಗೆ ಬಂದಿದೆ ಅಂತ. ನಮ್ಮ ಫಂಕ್ಷನಿಗೆ ಬಂದಿದ್ದಲ್ಲ, ನಮ್ಮ ಡಿಪಾರ್ಟ್ಮೆಂಟಿಂದ ರಿಪೇರಿ ಬಂದಿದೆ. ಈಗ ಪೇಂಟಿಂಗ್ ಆಗ್ತಾ ಇದೆ, ನೋಡಿದ್ದೀರಾ, ಫ್ಲೇವರ್ ಬ್ಲಾಕ್ ನಾಳೆ ಆಗ್ತಾ ಇದ್ರು. 50 ಲಕ್ಷ ರೂಪಾಯಿ ರಿಪೇರಿ ಬಂದಿದೆ. ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ನಾವು ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡಿದ್ದು ಒಂದು 10 ಲಕ್ಷ ಚಿಲ್ಲರೆ ಆಗಿತ್ತು. ನಾವು ಉಪನ್ಯಾಸಗಳಲ್ಲಿ ಸೇರಿ ಒಂದು 2 ಲಕ್ಷ ರೂಪಾಯಿ ನಾವು ಹಾಕೊಟ್ವಿ. ಆದಂತ ಬಾಕಿಯವರೆಲ್ಲ ದಾನಿಗಳೆಲ್ಲ ನಮ್ಗೆ ಏನು ಮಾಡಿದ್ರು, ಸಪೋರ್ಟ್ ಮಾಡಿದ್ವಿ. MLA ಅವರು ಮಾಡಿದ್ವಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಹ ನಮಗೆ ಹೆಲ್ಪ್ ಮಾಡಿದ್ವಿ. ಹಾಗಾಗಿ ಇಂಥ ಒಂದು 37-38 ಲಕ್ಷ ರೂಪಾಯಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈಗ ಒಂದು 3.5-4 ಲಕ್ಷ ಹತ್ರ ಶಾರ್ಟೇಜ್ ಇದೆ. ಆದರೆ MLA ಅವರು ಭರವಸೆ ಕೊಟ್ಟಿದ್ದಾರೆ, ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು. ಆ ಒಂದು ಭರವಸೆಯಲ್ಲಿ ನಾವಿದ್ದೀವಿ. ನಾವು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಮುಖ್ಯ ಉದ್ದೇಶ ಅಂದ್ರೆ 25 ವರ್ಷಕ್ಕೆ ಆಗಿದ್ದಿಲ್ಲ, 50 ವರ್ಷನೂ ಕಳೆದ 2 ವರ್ಷ ಆಗ್ಬಿಟ್ಟಿತ್ತು. ನಾವು ಕಾಲೇಜನ್ನ ಒಂದು ಎಕ್ಸ್ಪೋಸ್ ಮಾಡ್ಬೇಕು, ಹೊರಗಡೆ ಜನರಿಗೆ ಗೊತ್ತಾಗ್ಬೇಕು ಇಂಥ ಒಂದು ಕಾಲೇಜ್ ಇದೆ, ಹೈಯೆಸ್ಟ್ ಸ್ಟ್ರೆಂತ್ ಇದೆ, ರಿಸಲ್ಟ್ ಬರ್ತದೆ, ರ್ಯಾಂಕ್ ಬರ್ತದೆ ಅನ್ನೋದು ಮಾಧ್ಯಮಗಳ ಮೂಲಕ ಅಥವಾ ಒಂದು ದೊಡ್ಡ ಫಂಕ್ಷನ್ ಮಾಡಿದಾಗ ಎಕ್ಸ್ಪೋಸ್ ಆಗುತ್ತೆ. ಮತ್ತು ನಮ್ಮ ದಾನಿಗಳು ನಮ್ಗೆ ಹುಟ್ಕೊಳ್ತಾರೆ, ಬರ್ತಾರೆ. ಈ ಒಂದು ಫಂಕ್ಷನ್ ಮಾಡಿದ್ರೆ ನಮಗೆ ತಕ್ಷಣದ ಒಂದು ಅನುಕೂಲ ಆಗಿದ್ದು ಅಂದ್ರೆ, ಈಗ ನಮ್ಮ ಶಿಕ್ಷಣ ಮಂತ್ರಿಗಳಾದ ಅದು ಉಸ್ತುವಾರಿ ನಮ್ಮ ಶ್ರೀ ಮಧು ಬಂಗಾರಪ್ಪ ಅವರು ಅವತ್ತೇ ಆಶ್ವಾಸನೆ ಕೊಟ್ಟಿದ್ದು, ಒಂದು ಆಡಿಟೋರಿಯಂ ಮಾಡ್ಕೊಡ್ತೀವಿ ಮತ್ತೆ ಲ್ಯಾಬ್ ಮಾಡ್ಕೊಡ್ತೀವಿ ಅಂತಿದೆ. ಅದು ಇವಾಗ ಬಂದು ಒಂದು ವಾರದೊಳಗೇನೆ ನಮ್ಮ ಡೈರೆಕ್ಟರ್ ಆಫೀಸಿಂದ ಒಂದು ಫೋನ್ ಬಂದಿತ್ತು. ಈಗ ಮಿನಿಸ್ಟ್ರಿಂದ ಒಂದು ಪ್ರಪೋಸಲ್ ಬಂದಿದೆ, ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರು. ನಾವು ಆಡಿಟೋರಿಯಂ ಹೇಳಿದ್ವಿ ಮತ್ತೆ ಲ್ಯಾಬ್ ಅನ್ನ ಹೇಳಿದ್ವಿ. ಅದು ಕನ್ಸಿಡರೇಷನ್ ಇದೆ, ಅದು ಆರ್ಡರ್ ಆಗಿ ಬಂದಿಲ್ಲ. ನಾವು ಅದನ್ನೆಲ್ಲ ಕರೆಸೇ ಹೋಗಿದ್ರೆ ಅಂತ ಒಂದು ಅವಕಾಶ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವು ಮಾನ್ಯ MP ಅವರು ಆಶ್ವಾಸನೆ ಕೊಟ್ಟಿದ್ವಿ, ಗೊತ್ತಿದೆ. ನಾನು ಲಿಫ್ಟಿಗೆ 20 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ಸರ್ಜಿ ಅವರು 10 ಲಕ್ಷ ನಾವು ಲ್ಯಾಬ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇದು ಬಹಳ ಮುಖ್ಯವಾಗಿ ಅಂದ್ರೆ, ನಾವು ಫಂಕ್ಷನ್ ಮಾಡ್ತೀವಿ ಅಂತ ಗೊತ್ತಾದ್ಮೇಲೆ ನಾವೊಂದು ಮನವಿ ಕೊಟ್ಟಿದ್ದಕ್ಕೆ ಶಾಹಿ ಗಾರ್ಮೆಂಟ್ಸ್ ಅವರು ನಮಗೆ ಲ್ಯಾಬ್ ಅನ್ನು ಮಾಡ್ಕೊಡ್ತಾ ಇಲ್ಲ. ಈ ವಾರದಲ್ಲಿ ಬರ್ತಾ ಇದ್ದಾರೆ, ಪೇಂಟಿಂಗ್ ಎಲ್ಲ ಆಗಿದೆ. ಹಾಗಾಗಿ ಇದು ಒಂದು ಫಂಕ್ಷನ್ ಮಾಡಿ ನಮಗೆ ಒಂದು 10 ಕಂಪ್ಯೂಟರ್ನ ಭರವಸೆ ಸಿಕ್ಕಿದೆ. ಈ ಒಂದು 3 ಕಂಪ್ಯೂಟರ್ ಬಂದಿದೆ. ನಾವು ಫಂಕ್ಷನ್ ಮಾಡಿದ್ರಿಂದ ಎಲ್ರಿಗೂ ಈ ಕಾಲೇಜಲ್ಲಿ ಏನು ಕೊರತೆ ಇದೆ, ನಾವು ಹೊರಗಡೆ ನೋಡಿದ್ ಮಾತ್ರ ಅಲ್ಲ, ಒಳಗಡೆ ಏನು ಕೊರತೆ. ಚಿಕ್ಕಯ್ಯ ದೊಡ್ಡಯ್ಯ ಕಾರ್ಯಕ್ರಮ ಜನವರಿ 11 ಮತ್ತು 12ರಂದು ಶೃಂಗೇರಿ ಶಂಕರಮಠದಲ್ಲಿ ನಡೆಯಲಿದೆ ಎಂದು ಚಿಕ್ಕಯ್ಯ ದೊಡ್ಡಯ್ಯ ಸೇವಾ ಸಮಿತಿಯ ನವೀನ್ ಜೋಯ್ಸ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಮಿತಿಯ ನಾಗೇಂದ್ರ KN ಕಾರ್ಯಕ್ರಮ ಸಂಬಂಧ ಹೆಬ್ಬೈಲಿನಲ್ಲಿ ಗುರುಗಳು ಮಾತನಾಡಿದ್ದಾರೆ. ಗೋಷ್ಠಿಯಲ್ಲಿ ಸದಾಶಿವ ಜೋಯ್ಸ್, ನವೀನ್ ಜೋಯ್ಸ್, ರಾಯಲ್ ಸಂತೋಷ್, ಶ್ರೀಧರ್ HL ಇನ್ನಿತರರು ಹಾಜರಿದ್ದರು. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚಿಕ್ಕಯ್ಯ ದೊಡ್ಡಯ್ಯ ಅಂದ್ರೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಜನವರಿ 11 ಹಾಗೂ ಜನವರಿ 12 ಭಾನುವಾರ ಮತ್ತು ಸೋಮವಾರ ಸಾಗರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಈ ಒಂದು ದೇವತಾ ಕಾರ್ಯವನ್ನ ನಾವೆಲ್ಲ ನೆರವೇರಿಸಲು ತೀರ್ಮಾನಿಸಲಾಗಿದೆ. 12ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಗಣಪತಿ ಹೋಮ ಪ್ರಾರಂಭವಾಗ್ತದೆ. ಗಣಪತಿ ಹೋಮದ ನಂತರ ಶ್ರೀ ದೇವರಗುಡ್ಡದಿಂದ ದೇವರ ಪ್ರಸಾದ 10 ಗಂಟೆಗೆ ಸರಿಯಾಗಿ ಶಿಬಾರಕಟ್ಟೆ, ಸೊರಬ ರಸ್ತೆ ವರದಾ ನದಿಯ ಪಕ್ಕದಲ್ಲಿರ್ತಕ್ಕಂಥ ಶಿಬಾರಕಟ್ಟೆಗೆ ಪ್ರಸಾದ ಅಲ್ಲಿ ಅರ್ಚಕರು ತಗೊಂಡ್ಬರ್ತಾರೆ. ನಂತರದಲ್ಲಿ ಆ ಪ್ರಸಾದವನ್ನ ತೆಗೆದುಕೊಂಡು ವಿವಿಧ ಸಂಘ ಸಮಾಜದವರ ಎಲ್ಲ ಸಹಕಾರದಿಂದ ಸಕಲ ಮರ್ಯಾದೆಯೊಂದಿಗೆ ರಾಜಬೀದಿ ಉತ್ಸವವನ್ನ ನೆರವೇರಿಸ್ತಾ ಇದ್ದೀವಿ. ರಾಜಬೀದಿ ಉತ್ಸವ ಅಂಬೇಡ್ಕರ್ ಸರ್ಕಲ್, ಸಾಗರ್ ಹೋಟೆಲ್ ಸರ್ಕಲ್, ಮಾರಿಕಾಂಬಾ ದೇವಸ್ಥಾನ, ಐತಪ್ಪ ಸರ್ಕಲ್, ಗಣಪತಿ ದೇವಸ್ಥಾನದ ಮುಂಭಾಗದಿಂದ ಶಂಕರ ಮಠ ತಲುಪುತ್ತೆ. 1:15 ಸರಿಯಾಗಿ ಶತರುದ್ರಾಭಿಷೇಕ ಚಿಕ್ಕಯ್ಯ ಸ್ವಾಮಿಯ ಪೂಜೆ ಪ್ರಾರಂಭವಾಗ್ತದೆ. 5:15 ಗಂಗೆ ಪೂಜೆ, 7 ಗಂಟೆಗೆ ಮಹಾನೈವೇದ್ಯ, 7:15 ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. 12ನೇ ತಾರೀಕು ಸೋಮವಾರ ಬೆಳಗ್ಗೆ 12ನೇ ತಾರೀಕು ಆಯ್ತು 12ನೇ ತಾರೀಕು ಬೆಳಗ್ಗೆ
7 ಗಂಟೆಗೆ ಸರಿಯಾಗಿ ಶ್ರೀ ದೊಡ್ಡಯ್ಯ ಸ್ವಾಮಿಯ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. 7 ಗಂಟೆಗೆ ಗಣಪತಿ ಪೂಜೆ ಪುಣ್ಯ ನೆರವೇರಿಸಿಕೊಂಡು ಮಲ್ಲಾರಿ ಹವನ ಪ್ರಾರಂಭ ಆಗುತ್ತೆ. 10 ಗಂಟೆಗೆ ಸರಿಯಾಗಿ ಸಾಮೂಹಿಕ ಭಂಡಾರಾರ್ಚನೆ, ಎಲ್ಲಾ ಭಕ್ತಾದಿಗಳಿಗೂ ಸಹ ಭಂಡಾರಾರ್ಚನೆಯನ್ನ ಮಾಡಿಸುವ ದೃಷ್ಟಿಯಿಂದ ಸಾಮೂಹಿಕವಾಗಿ ಭಂಡಾರಾರ್ಚನೆ. 12 ಗಂಟೆಗೆ ಸರಿಯಾಗಿ ಪೂರ್ಣಾಹುತಿ ಕಾರ್ಯಕ್ರಮ ನೆರವೇರುತ್ತದೆ. ಈ ಒಂದು ಮಹತ್ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳು ಸಹ 11 ಹಾಗೂ 12ನೇ ತಾರೀಕು ಜನವರಿ ಭಾನುವಾರ ಮತ್ತು ಸೋಮವಾರ ಎಲ್ಲರೂ ಸಹ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ಈ ಒಂದು ಮಹತ್ ಕಾರ್ಯದಲ್ಲಿ ಸೇವೆಗಳು ಲಭ್ಯವಿದೆ. ಭಕ್ತಾದಿಗಳು ಆ ಎಲ್ಲ ಸೇವೆಯನ್ನು ಸಹ ಭಗವಂತನಿಗೆ ಕಳುಹಿಸಬಹುದು. ಹಾಗೆ ಎಲ್ಲರೂ ಸಹ 2 ದಿವಸವೂ ಅನ್ನ ಸಂತರ್ಪಣೆ ಇರುತ್ತದೆ. 2 ದಿವಸವೂ ಅನ್ನ ಸಂತರ್ಪಣೆಯನ್ನ ಭಕ್ತಾದಿಗಳು ಸ್ವೀಕಾರ ಮಾಡಿ ಯಾವತ್ತೂ ಸಾಗರದ ಶ್ರೀ ಮೈಲಾರಲಿಂಗೇಶ್ವರನ ಸದ್ಭಕ್ತಾದಿಗಳಲ್ಲಿ ಒಂದು ಸವಿನಯ ಪ್ರಾರ್ಥನೆ. ವಿಶೇಷವಾಗಿ ನಮ್ಮ ಸಾಗರದ ನಗರದಲ್ಲಿ ಚಿಕ್ಕಯ್ಯ ದೊಡ್ಡಯ್ಯ ಎಂಬ ಮೈಲಾರಲಿಂಗೇಶ್ವರನ ಒಂದು ವಿಶೇಷವಾದಂಥ ಧಾರ್ಮಿಕ ಆಚರಣೆ ಕಳೆದ 4 ವರ್ಷದಿಂದ ನಾವು ನಡೆಸ್ತಾ ಬಂದಿದ್ದೀವಿ. ವಿಶೇಷವಾಗಿ 2 ವರ್ಷದಿಂದ ಸಾಗರದಲ್ಲಿ ನಾವು ನಡೆಸ್ತಾ ಬಂದಿದ್ದೀವಿ. ಅದಕ್ಕೆ ತಾವೆಲ್ಲ ಹಿಂದಿನಿಂದ ಸಹಕಾರನೂ ಕೂಡ ಕೊಟ್ಕೊಂಡು ಬಂದಿದ್ದೀರಿ. ಇದೇ ಬರುವ ಜನವರಿ 11 ಮತ್ತು 12ನೇ ತಾರೀಕು ಭಾನುವಾರ ಮತ್ತು ಸೋಮವಾರ 2 ದಿವಸ ಕಾರ್ಯಕ್ರಮ. ಭಾನುವಾರ ಚಿಕ್ಕಯ್ಯ ದೇವರ ಆರಾಧನೆ ಮತ್ತು ಶೋಭಾಯಾತ್ರೆ ಕೂಡ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ 12:30ವರೆಗೂ ಶಿಬಾರದಿಂದ ಶಂಕರ ಮಠದವರೆಗೂ ಶೋಭಾಯಾತ್ರೆ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ ಚಿಕ್ಕಯ್ಯ ದೇವರ 2:30ಕ್ಕೆ ಚಿಕ್ಕಯ್ಯ ದೇವರ ಆರಾಧನೆ ಪ್ರಾರಂಭ. ಸಾಯಂಕಾಲ ಗಂಗೆ ಪೂಜೆ 5:30, 6:30ಗೆ ಮಹಾನೈವೇದ್ಯ, 7 ಗಂಟೆಗೆ ಮಹಾಮಂಗಳಾರತಿ. ಈ ಥರನಾಗಿ ಭಾನುವಾರ ದಿವಸ ಚಿಕ್ಕಯ್ಯನ ಆರಾಧನೆ ಕಾರ್ಯಕ್ರಮ ನೆರವೇರುತ್ತೆ ಮತ್ತು ಅವತ್ತು ಸಾಯಂಕಾಲ ಮಹಾಪ್ರಸಾದ ವಿತರಣೆಯೂ ಕೂಡ ನೆರವೇರುತ್ತೆ. ಭಾನುವಾರ ದಿವಸ ಬೆಳಗ್ಗೆ 7 ಗಂಟೆಗೆ 8 ಗಂಟೆಗೆ ಮಲ್ಲಾರಿ ಹವನ ಪ್ರಾರಂಭ ಆಗ್ತದೆ. ನಮ್ಮ ಮೈಲಾರಲಿಂಗೇಶ್ವರನ ಒಂದು ವಿಶೇಷವಾದಂಥ ಹವನ ಮಲ್ಲಾರಿ ಹವನ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಿ ಮತ್ತು 9:30ಕ್ಕೆ ದೊಡ್ಡಯ್ಯನ ರುದ್ರಾಭಿಷೇಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಮಲ್ಲಾರಿ ಹವನ ಪ್ರಾರಂಭ ಆಗುತ್ತೆ. 9:30 ಗಂಟೆಗೆ ಚಿಕ್ಕಯ್ಯ ದೇವರ ರುದ್ರಾಭಿಷೇಕ ಪ್ರಾರಂಭ ಆಗುತ್ತೆ. 10 ಗಂಟೆಗೆ ಸಾಮೂಹಿಕವಾದಂಥ ಒಂದು ಭಂಡಾರಾರ್ಚನೆ ಕಾರ್ಯಕ್ರಮ ಅವತ್ತು ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ 11:30ವರೆಗೂ 12 ಗಂಟೆವರೆಗೂ ಭಂಡಾರಾರ್ಚನೆ ಕಾರ್ಯಕ್ರಮ ನೆರವೇರುತ್ತೆ. 12 ಗಂಟೆಗೆ ಮಲ್ಲಾರಿ ಹವನದ ಒಂದು ಪೂರ್ಣಾಹುತಿ ಕಾರ್ಯಕ್ರಮ ನೆರವೇರುತ್ತೆ. 12 ನಂತರ 12:30 ಮತ್ತೆ ವೇದಿಕೆಗೆ ಬಂದು ವೇದಿಕೆ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥ ನಾವು ಪ್ರತಿಷ್ಠಾಪಿರ್ತಕ್ಕಂಥ ಮೈಲಾರಲಿಂಗೇಶ್ವರನಿಗೆ ಮಹಾಮಂಗಳಾರತಿ, ಮಹಾನೈವೇದ್ಯ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿತರಣೆ ನಡೆಯುತ್ತೆ. ಮತ್ತು 1 ಗಂಟೆಗೆ ಸರಿಯಾಗಿ ಶ್ರೀ ಸ್ವಾಮಿಯ ಮಹಾಪ್ರಸಾದ ವಿತರಣೆಯಾಗುತ್ತೆ. ಈ ರೀತಿಯಾದಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಬರುವ ಜನವರಿ 11 ಮತ್ತು 12ನೇ ತಾರೀಕು ಸಾಗರ ನಗರದಲ್ಲಿ ಶಂಕರ ಮಠದಲ್ಲಿ ನೆರವೇರುತ್ತೆ. ಹೀಗಾಗಿ ಎಲ್ಲ ಶ್ರೀ ಮೈಲಾರಲಿಂಗೇಶ್ವರನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಕೃತಾರ್ಥರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಮೈಲಾರಲಿಂಗೇಶ್ವರ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ತಮ್ಮಲ್ಲಿ ಪೂರ್ವಕವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಜನವರಿ 10ರಂದು ಬೃಹತ್ ಹಿಂದೂ ಸಂಗಮ ಕಾರ್ಯಕ್ರಮ ಸಂಜೆ 4ಕ್ಕೆ ಗಾಂಧಿ ಮೈದಾನದಲ್ಲಿ ನಡೆಯಲಿದೆ ಎಂದು ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಹೆಚ್ ಶೇಟ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಮಾತನಾಡಿದರು. ಗೋಷ್ಠಿಯಲ್ಲಿ ರಾಜೇಂದ್ರ ಪೈ, ಜೀವನ್ ಬಾಂಬೋರೆ, ರಾಕೇಶ್, ವಾಸುಕಿ ರಾಘವೇಂದ್ರ ಇನ್ನಿತರರು ಹಾಜರಿದ್ದರು. ಸಂಘವು ಈ 100ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಸುಮಾರು 4 ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಅದರಲ್ಲಿ ಫಸ್ಟ್ ಪಥಸಂಚಲನೆ, ವಿಜಯದಶಮಿ ಪ್ರಯುಕ್ತ ಪಥಸಂಚಲನೆ ಹಮ್ಮಿಕೊಂಡಿದ್ರು. ಹಾಗೂ ನೆಕ್ಸ್ಟ್ ಯುವ ಸಮಾವೇಶವನ್ನು ಹಂಚಿಕೊಂಡಿದ್ರು. 3ನೇದು ಗೃಹ ಸಂಪರ್ಕ ಅಭಿಯಾನ, ಮನೆ ಮನೆಗೆ ಭೇಟಿ. ಈಗ 4ನೇ ಕಾರ್ಯಕ್ರಮ ಹಿಂದೂ ಸಂಗಮ ಆಯೋಜನೆ ಮಾಡೋ
ಸಂಭ್ರಮದಲ್ಲಿ ಇದ್ದೀವಿ. ಫಸ್ಟ್ ಹಿಂದೂ ಸಂಗಮ ಆಯೋಜನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಾಗರದ ಗಾಂಧಿ ಮೈದಾನದಲ್ಲಿ ಇದೇ ಭಾನುವಾರ 10/1/2026 ಶೋಭಾಯಾತ್ರೆ ಮೂಲಕ ಹಿಂದೂ ಸಮಾಜೋತ್ಸವ ನಡೆಯಲಿದೆ. ಇದರ ಉದ್ದೇಶ ಪರಮ ವೈಭವ ಭಾರತ ನಿರ್ಮಾಣದ ಸಂಕಲ್ಪದೊಂದಿಗೆ ಹಿಂದೂ ಸಮಾಜದ ಏಕತೆ, ಸಂಸ್ಕೃತಿ ಹಾಗೂ ಧಾರ್ಮಿಕ ಜಾಗೃತಿಯನ್ನು ಒಗ್ಗೂಡಿಸುವ ಉದ್ದೇಶ ಹೊಂದಿದೆ. ಹಿಂದೂ ಸಮಾಜೋತ್ಸವವು ಸಾಗರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಕೇವಲ ಧಾರ್ಮಿಕ ಉತ್ಸವವಲ್ಲದೆ ಸಮಾಜದ ಏಕತೆ, ಸಂಸ್ಕೃತಿ ಉಳಿವು ಹಾಗೂ ಧಾರ್ಮಿಕ ಪ್ರಜ್ಞೆಯನ್ನು ಪ್ರತೀಕವಾಗಿದ್ದು ಎಲ್ಲಾ ವರ್ಗದ ಜನರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಮಹತ್ವದ ಆಕಾಂಕ್ಷೆಯಾಗಿರುತ್ತದೆ. ಪಂಚ ಪರಿವರ್ತನೆಗಳಾದ ಸಾಮರಸ್ಯ, ಕುಟುಂಬ ಪ್ರಬೋಧನ, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರಗಳ ಮೂಲಕ ಸ್ವಯಂ ಮತ್ತು ಸಮಾಜದ ಮೂಲಕ ದೇಶವನ್ನು ಒಗ್ಗೂಡಿಸುವ ಸಂಕಲ್ಪವನ್ನು ಈ ಹಿಂದೂ ಸಮಾಜ ಮುಂದಿಟ್ಟಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಶೋಭಾಯಾತ್ರೆ ಮೂಲಕ ಸಂಕೀರ್ತನೆಯೊಂದಿಗೆ ಮಾರಿಕಾಂಬ ದೇವಸ್ಥಾನದಿಂದ ಗಂಡನ ಮನೆಯ ಮೂಲಕ ಜೆಸಿ ರಸ್ತೆ ಹಾದಿ ಹೋಗಿ ಗಾಂಧಿ ಮೈದಾನದಲ್ಲಿ ತಲುಪಲಿದೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಗುರು ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ಭೃಂಗೇಶ್ವರ ಮಠ ಬಳಸಗೋಡು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹೊಂದಿರುತ್ತಾರೆ ಹಾಗೂ ಮುಖ್ಯ ವಕ್ತಾರರಾಗಿರುವ ಡಾಕ್ಟರ್ ಜಯಪ್ರಕಾಶ್ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯನಿರ್ವಾಹಕ ಅವರು ಸಹ ಭಾಗವಹಿಸಲಿದ್ದಾರೆ. ಈ ಹಿಂದೂ ಸಮಾಜೋತ್ಸವವು ದಿನಾಂಕ 10/1/2026 ಶನಿವಾರ ಸಂಜೆ 4 ಗಂಟೆಗೆ ಗಾಂಧಿ ಮೈದಾನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವು ಸರ್ವ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದೆ. ಹಾಗೆ ಬರುವ 17ನೇ ತಾರೀಕು ಸಂತೆ ಮೈದಾನದಲ್ಲಿ ಶಿವಪ್ಪ ನಾಯ್ಕರ ವೃತ್ತದಿಂದ ಸಂತೆ ಮಾರುಕಟ್ಟೆ ಮಧ್ಯಾಹ್ನ 3 ಬೃಹತ್ ಶೋಭಾಯಾತ್ರೆ ಮೂಲಕ ಸಂತೆ ಮೈದಾನದ ಹಿಂದೂ 17ನೇ ತಾರೀಕು 17/1/2026 ಸಂಜೆ 4:15ಕ್ಕೆ ಆಯೋಜನಾ ಸಮಿತಿ ವತಿಯಿಂದ ನಡ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಭೇದಗಳಿಲ್ಲ. ಹಿಂದೂಗಳು ಒಗ್ಗಟ್ಟಾಗಬೇಕು, ಒಂದಾಗಬೇಕು. ಆ ಹಿಂದೂಗಳಿಗೆ ಸಾಕಷ್ಟು ಸಂದೇಶ ತಿಳಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಶೋಭಾಯಾತ್ರೆಗೆ ಅಷ್ಟು ನಾವು ಒತ್ತು ಕೊಡ್ತಾ ಇಲ್ಲ, ನಾವು ಸಭಾ ಕಾರ್ಯಕ್ರಮಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಈಗ ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಇವಾಗೆಲ್ಲ ನಡೀತಾ ಇರೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಈ ಉದ್ದೇಶ ಏನಿದೆ, ನಮ್ಮ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಉದ್ದೇಶ ಏನಿದೆ ಅನ್ನೋದು ಪ್ರತಿಯೊಬ್ಬ ಹಿಂದೂಗೂ ಅರ್ಥ ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು, ಯುವ ಪೀಳಿಗೆಯವರು, ಕಾಲೇಜ್ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಇದರ ಪೂರ್ವಭಾವಿಯಾಗಿ ನಾಳೆ ಸಂಜೆ 4 ಗಂಟೆಗೆ ಗಣಪತಿ ದೇವಸ್ಥಾನ ವೃತ್ತದಿಂದ ಬೈಕ್ ರ್ಯಾಲಿ ಕೂಡ ಇದೆ. ಅದಕ್ಕೂ ಕೂಡ ಸಾಗರದ ಜನತೆ ಸಹಕರಿಸಬೇಕು. ಆಟೋ ಚಾಲಕರು, ಕಾರು ಚಾಲಕರು ಎಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲ ಸಂಘಟನೆಯವರು ಸಹಕರಿಸಬೇಕು ಅಂತ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.